ಇಬ್ರು ಏನ್ ಚಂದ ಇದಾರ ಮಗ. ಇವ್ರಿಬ್ರನ್ನ ನೋಡಿದ್ರೆ ನನ್ ಕಣ್ಣೇ ಬಿದ್ದಾಗ್ಬಿಡತ್ತೆ. ಅಪ್ಪ ಅದೇನ್ ಜೋಕ್ ಮೇಡಮ್, ನಮ್ಗೆ ಹೇಳಿ, ನಾವೆಲ್ಲರೂ ಸೇರಿ ನಗ್ತೀವಿ. ಲೇ ಮಚ್ಚ, ಯಾರೋ ಇವರು ಮಾಡ್ತಿದ್ರೆ ವಾಕಿಂಗು, ಬಾಡಿ ಒಳಗಡೆ ಎಲ್ಲ ಶೇಕಿಂಗು, ಒಂದು ಜಾಮೂನು ಇನ್ನೊಂದು ಗುಲ್ಕನ್ನು. ಮಚ್ಚ ನನಗಾದ್ರೂ ಒಂದು ಡೌಟು, ಈ ಥರ ನನ್ನೊಬ್ಬನಿಗೆ ಮಾತ್ರ ಆಯ್ತಾಯ್ತಾ ಅಥವಾ ನಿನಗೂ ಆಗ್ತಾಯ್ತಾ? ನಿನಗೆ ಮಾತ್ರ ಅಲ್ಲ, ನನಗೆ ಏನೇನೋ ಅಂತ ಇದೆ. ಏಯ್, ಯಾರೋ ನೀವೆಲ್ಲ ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಹೀಗೆ ರೇಗಿಸ್ತಿದ್ದೀರಲ್ಲ, ನಿಮ್ಗೆ ಯಾರಿಗೂ ಅಕ್ಕ ತಂಗಿರಿಲ್ವಾ? ನಿಮ್ಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯೋ ಅಥವಾ ಅದನ್ನು ಮಾರ್ಕೊಂಡ್ಬಿಟ್ಟಿದ್ದೀರೋ? ಮರ್ಯಾದೆಯಿಂದ ಇವಾಗ ಇಲ್ಲಿಂದ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ. ಅದಕ್ಕೆ ಸುಮ್ಮನಿರಿ, ಅದಕ್ಕೆ ಇವ್ರ ಹತ್ರ ಮಾತಾಡೋದೆಲ್ಲ ವೇಸ್ಟು. ಬನ್ನಿ ಹೊರಡೋಣ. ಲೇ ಮಚ್ಚ, ಏನೋ ಈ ಹುಡುಗಿರಿಗೆ ಇಷ್ಟೊಂದು ಸಿಟ್ಟು. ಈ ಹೆಣ್ಮಕ್ಳು ಅಷ್ಟು ಸುಲಭವಾಗಿ ಹೇಳಿದ ಮಾತು ಕೇಳಲ್ಲ. ಈ ಹೆಣ್ಮಕ್ಳಿದಾರಲ್ಲ, ಇವ್ರಿಗೆ ಯಾವುದನ್ನು ಸುಲಭವಾಗಿ ಒಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಹೇಳೋದು ಒಂದು, ಮಾಡೋದು ಇನ್ನೊಂದು. ಹಂಗಂತ ಪ್ರೀತಿಯಿಂದ ಹೇಳಿದ್ರು ಕೇಳಲ್ಲ. ಒಂದು ಸ್ವಲ್ಪನಾದರೂ ರೌಡಿಸಮ್ ತೋರಿಸ್ಬೇಕು, ಅವಾಗ ದಾರಿಗೆ ಬರ್ತಾರೆ ಅಲ್ವಾ ಚಿನ್ನ? ಈ ಮೊಳೆನ ಗೋಡೆ ಹೊಡೆದ್ರೆ ಅದು ಅಟ್ಲೀಸ್ಟ್ ಒಳಗೆ ಹೋಗುತ್ತೆ. ನಿನ್ನ ತಲೆಗೆ ಯಾವುದಾದ್ರೂ ವಿಷಯ ಹಾಕಬೇಕು ಅಂತಂದರೆ ಅದು ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ದುರ್ಗ ಎಲ್ಲೋದ್ಲು? ಒಂದು ಮಾತು ಹೇಳಂಗಿಲ್ಲ, ಮೂಗಿನ ತುದಿನೇ ಕೋಪ ಇರುತ್ತೆ. ಇವಳನ್ನ ಹೇಗೆ ಸಮಾಧಾನ ಮಾಡೋದಪ್ಪ? ಏಯ್, ಏನೋ ಅಂದೆ? ಹೆಣ್ಮಕ್ಳು ಹೇಳಿದ ಮಾತು ಕೇಳಲ್ವಾ? ಹೌದು, ಕೇಳಲ್ಲ. ಏನಿವಾಗ? ಏಯ್ ಬೇಡ ನೋಡು, ಬೇಜಾನ್ ಅನ್ಭವಿಸ್ತೀಯಾ. ನಮ್ಮ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಹೆಣ್ಮಕ್ಳು ಯಾಕೋ ನಿನ್ ಮಾತು ಕೇಳಬೇಕು? ಕೇಳಲ್ಲ ಕಣೋ. ಏನು ಆರ್ಡರ್ ಮಾಡಕ್ಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀರಾ? ನೀವೇನ್ ಗಂಡಸರು ಬಾರಿ ಎಲ್ರೂ ಮಾತು ಕೇಳ್ಬಿಡ್ತೀರಾ? ಹೆಣ್ ಕುಲಕ್ಕೆ ಬೈತಿಯಲ್ಲ. ಓಹೋ, ಉಗ್ರಂ ದುರ್ಗಂ. ಏನಿದು ರೋಡಿಗಳಿಗೆ ಹಿಂಗೆ ಚೆಸ್ತಾ ಇದ್ದಾಳೆ? ಮೋಸ್ಟ್ಲಿ ನನ್ನ ಮೇಲಿನ ಕೋಪ ಎಲ್ಲ ಅವ್ರ ಮೇಲೆ ತೀರ್ಸ್ಕೊತಾ ಇದ್ದಾಳೆ ಅಂತ ಅನಿಸುತ್ತೆ. ಓಕೆ, ಚಿಚ್ಚು ದುರ್ಗ, ಒಬ್ರು ಬಿಡಬೇಡ, ಚೆಚ್ಚು, ಚೆನ್ನಾಗಿ ಚೆಚ್ಚು. ನಿನ್ನ ಕೋಪ ಕಡಿಮೆ ಆಗೋವರೆಗೂ ಚೆಚ್ಚು. ಸದ್ಯ ನಾನು ಬಚಾವಾದೆ. ಇವಳು ಕೈಗೇನಾದರೂ ಸಿಕ್ಬಿಡ್ತಿದ್ರೆ ಅಷ್ಟೇ. ದುರ್ಗಾ, ಅಲ್ಲಿ ನೋಡಿ ನಿನ್ ಗಂಡನ ಅವಸ್ಥೆನಾ. ನೀನಿಲ್ಲಿ ಫೈಟ್ ಮಾಡ್ತಾ ಇದ್ರೆ ನಿನ್ನ ನೋಡ್ಕೊಂಡು ನಿಂತಿದ್ದಾರೆ. ಶರತ್, ಏನ್ ಅಲ್ಲೇ ನಿಂತಿದ್ದೀರಾ? ಅವಳ ಜೊತೆ ಹೋಗಿ ಸೇರಿ ನೀವು ಫೈಟ್ ಮಾಡಿ. ಇದನ್ನು ಹೇಳ್ಕೊಡ್ಬೇಕಾ?
ಇಲ್ಲಿ ಏನು ನಡೀತಾ ಇದೆ? ನಾನು ಏನು ಅಂದ್ಕೊಂಡಿದ್ದೆ, ಏನಾಗ್ತಿದೆ? ನನ್ನ ಪ್ಲ್ಯಾನ್ ಏನಾಯಿತು? ಶಾನ್ವಿ ಮತ್ತು ದುರ್ಗಾನ ನಾನು ರೌಡಿಗಳಿಂದ ಕಾಪಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಪರಿಸ್ಥಿತಿ ನಡೀತಿರೋದು ನೋಡ್ತಿದ್ರೆ ಈಗ ಈ ರೌಡಿಗಳನ್ನ ಯಾರಾದರೂ ಕಾಪಾಡಕ್ಕೆ ಬರಬೇಕಲ್ಲ. ಯಪ್ಪ, ಇವಳು ಹುಡುಗಿನ ಲೇಡಿ ಡಾನಾ? ದುರ್ಗಾ, ನೀನು ಕೂಲ್ ಆಗಬೇಡ. ನೋಡು, ನಿನಗೆ ನನ್ನ ಮೇಲೆ ಕೋಪ ಇದೆ ತಾನೆ? ನನ್ನ ಮೇಲೆ ನಿನಗೆ ಕೋಪ ಹೋಗೋವರೆಗೂ ಇವ್ರಿಗೆಲ್ಲರಿಗೂ ಹೊಡಿತಾನೆ ಇರು. ನಿನ್ನನ್ನು ಯಾರು ಡಿಸ್ಟರ್ಬ್ ಮಾಡಲ್ಲ, ಓಕೆ? ಹಲೋ ಹಲೋ ಹಲೋ, ಒಂದು ನಿಮಿಷ. ನನ್ನ ಹೆಂಡತಿ ತುಂಬ ಹ್ಯಾಪಿ ಮೂಡಲ್ಲಿದ್ದಾಳೆ. ಸುಮ್ಮನೆ ಅವಳು ಮೂಡ್ ಹಾಳು ಮಾಡಬೇಡಿ. ಅವಳು ಹೊಡಿತಾಳೆ, ಹೊಡಿಸ್ಕೊಡಿ. ಓಕೆನಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಶರತ್, ದುರ್ಗಾ, ಶರತ್ ನಿನ್ಗೆ ಬೆಣ್ಣೆ ಹಚ್ತಿದ್ದಾರೆ. ನೀನ್ ಕರ್ಗಿ ತುಪ್ಪ ಆಗ್ಬೇಡ. ಇವ್ರನ್ನ ಸುಮ್ಮನೆ ಬಿಡ್ಬೇಡ ನೀನು. ಇನ್ನೂ 4 ಬಾರ್ಸ್ ಹೇಳ್ತೀನಿ. ತರುಣ್, ನೋಡಿದೆ ನಮ್ಮ ದುರ್ಗನ? ಎಷ್ಟೊಂದು ಸ್ವೀಟ್ ಆ್ಯಂಡ್ ಸಾಫ್ಟ್ ಅಲ್ವಾ? ಸ್ವೀಟಾ? ಶರತ್, ಸ್ವಲ್ಪ ಕಣ್ಬಿಟ್ಟು ನೋಡು. ದುರ್ಗಾ ಹೊಡಿಯೋದನ್ನ ನೋಡ್ತಿದ್ರೆ ನನಗೆಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನೀನು ಸ್ವೀಟ್ ಅಂತಿದೆಯಲ್ಲ. ಯಪ್ಪ ದೇವ್ರೆ, ಪ್ರೀತಿಗೆ ನಿಜವಾಗ್ಲೂ ಕಣ್ಣೂ ಇಲ್ಲ, ಕಿವಿನೂ ಇಲ್ಲ, ಬ್ರೇನೂ ಇಲ್ಲ ಅಂತ ಅನ್ಸತ್ತೆ. ಪಾಪ ಅಲ್ಲಿ ಅವಳು ಒಬ್ಳೆ ಫೈಟ್ ಮಾಡ್ತಿದ್ರೆ ಇವ್ರಿಗೆ ಅವಳು ತುಂಬ ಸ್ವೀಟಾಗಿ ಕಾಣಿಸ್ತಿದ್ದಾಳಂತೆ. ದೇವ್ರೆ, ಇನ್ನು ಏನೇನು ನೋಡಬೇಕು.